ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ನಗರದ ಪ್ರಧಾನ ರಸ್ತೆಯಲ್ಲಿರುವ ನೆಹರು ಮೈದಾನದಲ್ಲಿ ನ್ಯೂ ಡೈಮಂಡ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಖೋ-ಖೋ ಸಂಘ ಬೆಂಗಳೂರು, ಚಿತ್ರದುರ್ಗ ಜಿಲ್ಲೆ ಖೋ-ಖೋ ಸಂಘ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಪುರುಷರ ಹಾಗೂ ಮಹಿಳೆಯರ ದೀಪಾಲಂಕೃತ ಖೋ-ಖೋ ಅಸೋಸಿಯೇಷನ್ ಕಪ್ 2022 ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟದ ಸಾರಥ್ಯವನ್ನು ಕ್ಷೇತ್ರದ ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸ್ ರವರು ವಹಿಸಲಿದ್ದು, ರಾಜ್ಯ ಪರಿಶಿಷ್ಟ ವರ್ಗ 1ರ ಒಕ್ಕೂಟಗಳ ಅಧ್ಯಕ್ಷರಾದ ಡಿ.ಟಿ. ಶ್ರೀನಿವಾಸ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಜುಲೈ 22ರಿಂದ 24ರವರೆಗಿನ 3 ದಿನಗಳ ಕಾಲ ಕ್ರೀಡಾಕೂಟ ನಡೆಸಲು ನೆಹರು ಕ್ರೀಡಾಂಗಣ ಸಿದ್ಧವಾಗುತ್ತಿದೆ. ಕ್ರೀಡಾಕೂಟದ ಹಿನ್ನೆಲೆಯಲ್ಲಿ ಡಿ.ಟಿ. ಶ್ರೀನಿವಾಸ್ ಹಾಗೂ ಕೆ. ಪೂರ್ಣಿಮಾ ಶ್ರೀನಿವಾಸ್ ಈ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಕ್ರೀಡಾಪಟುಗಳು ಮತ್ತು ಕ್ರೀಡಾಭಿಮಾನಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಕ್ರೀಡಾಕೂಟಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎಂದು ಸಿಬ್ಬಂದಿಗೆ ಸೂಚನೆ ನೀಡಿದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಹಿರಿಯೂರಿನ ಶಾಸಕರಾದ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಹಾಗೂ ಡಿ.ಟಿ. ಶ್ರೀನಿವಾಸ್ ಅವರ ಸಾರಥ್ಯದಲ್ಲಿ ದಿನಾಂಕ 22, 23 ಹಾಗೂ 24ನೇ ತಾರೀಕಿನಂದು ಹಿರಿಯೂರು ನಗರದ ನೆಹರು ಮೈದಾನದಲ್ಲಿ ರಾಜ್ಯ ಮಟ್ಟದ ಖೋ-ಖೋ ಪಂದ್ಯಾವಳಿ, ಒನಲು ಬೆಳಕಿನ ಪಂದ್ಯಾವಳಿ ನಡೆದಿದೆ. ಈ ಒಂದು ಪಂದ್ಯಾವಳಿಗೆ ತಮ್ಮ ಸಕಲ ಸಿದ್ಧತೆ ಹೇಗಿದೆ ಮತ್ತು ಅಧಿಕಾರಿ ವರ್ಗದವರಿಗೆ ಮತ್ತು ಬಂದಂತಹ ಕ್ರೀಡಾಪಟುಗಳಿಗೆ ಯಾವ ರೀತಿಯನ್ನು ಆದಂತಹ ಸೌಲಭ್ಯಗಳನ್ನು ಮಾಡಿದ್ರೆ ಅನ್ನೋದ್ರ ಬಗ್ಗೆ ತಮ್ಮ ಮಾಹಿತಿಯನ್ನು ಹಂಚ್ಕೋಬೇಕಾಗಿ ಮನವಿ. ಈಗ ಒಬ್ಬ ಕ್ರೀಡಾಪಟುವಾಗಿ ನಾನು ವೈಯಕ್ತಿಕವಾಗಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ KS ಅಧಿಕಾರಿಯಾಗಿ ಕೆಲಸ ಮಾಡಿರೋ ನನ್ನ ಅನುಭವದಲ್ಲಿ ಮೊದಲಿಗೆ ನಾವು ಈ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಡ್ಡಾಡೋ ಸಂದರ್ಭದಲ್ಲಿ ಸಾಕಷ್ಟು ಜನ ಕ್ರೀಡಾಪಟುಗಳು ಇಲ್ಲಿ ಇರೋದು ಮನಗಂಡಿರ್ತವೆ. ಅದೇ ನಿಟ್ಟಿನಲ್ಲಿ ನಮ್ಮ ಮಾಜಿ ನಗರಸಭೆ ಸದಸ್ಯರ ಮಗಳಾದಂಥ ಜ್ಯೋತಿ ಅಥ್ಲೆಟ್ಸಲ್ಲಿ ನ್ಯಾಷನಲ್ಸ್ಗೆ ಆಡುವಂಥ ಸಂದರ್ಭದಲ್ಲಿ ಸಹ ನಾವುಗಳು ಅವ್ರಿಗೆ ಸಹಾಯವನ್ನು ಮಾಡಿದ್ವಿ. ಅವತ್ತಿಗೆ ನಮ್ಗೆ ಅಧಿಕಾರ ಇರಲಿಲ್ಲ. ಖೋ-ಖೋಗೆ ಸಂಬಂಧಪಟ್ಟಂಗೆ ತಿಪ್ಪೇಸ್ವಾಮಿ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಇವರೆಲ್ಲನೂ ಮಾಜಿ ಆಟಗಾರರು ಪ್ಲಸ್ ಆಯೋಜಕರು ಒಂದು ಫೆಡರೇಷನ್ನ ಮಾಡಿಕೊಂಡು ಸಾಕಷ್ಟು ವರ್ಷಗಳಿಂದ ಈ ಖೋ-ಖೋ ಪಂದ್ಯಾವಳಿಗಳನ್ನು ಮತ್ತು ಕಬಡ್ಡಿ ಪಂದ್ಯಾವಳಿಗಳನ್ನ ಹಿರಿಯೂರು ನಗರ ಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಡೆಸ್ಕೊಂಡು ಬರ್ತಿದ್ದಂಥವ್ರು. ಸರಿಸುಮಾರು 2007ರ ನಂತರ ಕ್ರೀಡೆಗೆ ಪ್ರೋತ್ಸಾಹ ಕಡಿಮೆ ಆಗಿದೆ ಈ ಭಾಗದಲ್ಲಿ. ಆ ನಿಟ್ಟಿನಲ್ಲಿ ನಾವು ಬಂದ ಮೇಲೆ ಈ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಸರಿಸುಮಾರು 2 ಕೋಟಿ ರೂಪಾಯಿಗಳನ್ನು ತಂದು ಇವತ್ತು ಈ ಒಂದು ನೆಹರು ಮೈದಾನವನ್ನು ನಮ್ಮ ಸ್ಟೇಡಿಯಮನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಕಾರ್ಯಗತನ ಮಾಡ್ತಿದ್ದೇವೆ. ಅದೇ ನಿಟ್ಟಿನಲ್ಲಿ ಇವತ್ತು ನ್ಯಾಷನಲ್ ಸೆಲೆಕ್ಷನ್ಸ್, ಸ್ಟೇಟ್ ಸೆಲೆಕ್ಷನ್ಸ್ ಖೋ-ಖೋಗೆ ಸಂಬಂಧಪಟ್ಟಂಗೆ ಇವತ್ತು ಕ್ರೀಡಾಪಟುಗಳು ಸ್ವಲ್ಪ ಆಯೋಜಕರು ಏನು ಇಲ್ಲಿ ಏನು ಫೆಡರೇಷನ್ ಇರೋದು ನಮ್ಮದು ಖೋ-ಖೋ ಸ್ಟೇಟ್ ಚಾಂಪಿಯನ್ಶಿಪ್ ಫೆಡರೇಷನ್ನು ಆಯೋಜಕರೆಲ್ಲ ಸೇರಿ ನನ್ನ ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ಈ ಮಾಡೋದಕ್ಕೆ ಒಪ್ಕೊಂಡಿದ್ದೇವೆ. ಮತ್ತೊಮ್ಮೆ ಇವತ್ತು ನಾವೆಲ್ಲ ಬೇಡ್ಕೊಳೋದಿಷ್ಟೇ, ವರ್ಣನನ್ನು ಸ್ವಲ್ಪ ನಮ್ಗೆ 22, 23, 24 ಬಿಡು ಕೊಡ್ರಿ ಅಂತೇಳಿ ಕೇಳ್ಕೊಳ್ತೇವೆ. ಯಾಕಂದರೆ ಇದು ಒನಲು ಬೆಳಕಿನ ಕಾರ್ಯಕ್ರಮ ಆಗಿರ್ತದೆ. ಜೊತೆಯಲ್ಲಿ ಅದ್ಭುತವಾದ ಒಂದು ಗ್ಯಾಲರಿ, ಸರಿಸುಮಾರು 5,000 ಜನ ಕೂರಲಿಕ್ಕೆ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಬರುವಂಥ ಕ್ರೀಡಾಪಟುಗಳಿಗೆ ಈಗಾಗಲೇ ವಸತಿ ವ್ಯವಸ್ಥೆಯನ್ನು ಎಲ್ಲೆಲ್ಲಿ ಮಾಡಬೇಕು ಅಂತೇಳಿ ನಿಗದಿಪಡಿಸಿ ಸಂಬಂಧಪಟ್ಟವ್ರ ಹತ್ರ ಮಾತಾಡ್ಕೊಂಡಿದ್ದೇವೆ. ಅದಕ್ಕೆ ಬರುವಂಥ ಅತಿಥಿಗಳು ಯಾರಿದ್ದಾರೆ, ಮುಖ್ಯ ಅತಿಥಿಗಳು, ಕೋಚುಗಳು, ಅಂಪೈರ್ಸು, ಅವ್ರಿಗೂ ಸಹ ವಸತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರಿಗೆಲ್ಲ 3 ದಿವಸದ ಊಟದ ವ್ಯವಸ್ಥೆ ಹೇಗೆ ಮಾಡಬೇಕು ಅನ್ನೋದನ್ನು ತಯಾರಿ ನಡೆಸ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಇಲ್ಲಿ ನಡೀತಿರೋವಂಥ ಈ ಕಾರ್ಯಕ್ರಮಕ್ಕೆ 22, 23, 24ರ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆಯನ್ನು ನಡೀತಾ ಇದೆ ಅಂತೇಳಿ ನಾವಿಲ್ಲಿ ನೋಡ್ಲಿಕ್ಕೆ ಬಂದಿದ್ದೇವೆ. ಇವತ್ತು ಈ ಗ್ಯಾಲರಿ ಆಗ್ತಿರೋವಂಥವ್ರು ಮೊದಲ ಬಾರಿಗೆ ಹಿರಿಯೂರು ನಗರದಲ್ಲಿ, ಹಿಂದೆ ವುಡನ್ ಗ್ಯಾಲರಿಯನ್ನು ಹಾಕ್ತೋದು ಸಹಜವಾಗಿ ಜನಕ್ಕೆ ಗೊತ್ತಿರುವಂಥ ವಿಚಾರ. ಇದು ಗೋವಾದಿಂದ, ಪುಣೆಯಿಂದ ತರಿಸ್ಕೊಂಡಿರುವಂಥದ್ದು. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.